ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಟೈಮ್ಸ್ ಬೈ ಲೇಖನ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವೊಂದು ಇಶ್ಯೂಸ್ ಇಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ನಾನು ವಿಡಿಯೋಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ. ಬಟ್ ಇವಾಗ ಮತ್ತೆ ವಿಡಿಯೋಸ್ನ ನಾನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ. ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗಬೇಕು. ನನ್ನ ಅಕ್ಕ ಕಸಿನ್ ಸಿಸ್ಟರ್ ಮನೆ ಹತ್ರ ಅಣ್ಣಮ್ಮನ ಕೂರಿಸಿದ್ದಾರೆ. ಸೊ ಅವರು ಮೊನ್ನೆನೇ ಇನ್ವೈಟ್ ಮಾಡಿದ್ರು. ನಾನು ಸಂಡೇ ಹೋಗೋಣ ಅಂದ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 3 ಗಂಟೆ. ಸೊ ಸ್ಯಾರಿ ಎಲ್ಲ ಹಾಕೊಂಡಿದ್ದೀನಿ. ಏನಿಲ್ಲ, ಒಂದು ಸಿಂಪಲ್ ಸ್ಯಾರಿ, ಫುಲ್ ಬಾಟಲ್ ಗ್ರೀನ್ ಕಲರ್ ಸ್ಯಾರಿ, ಮೈಯನ್ಗೂ ಕೂಡ ಗ್ರೀನ್ ಕಲರ್ ಡ್ರೆಸ್ನ ವೇರ್ ಮಾಡಿಸಿದ್ದೀನಿ. ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಗೆ ಅಕ್ಕನ ಮನೆ ವಿಸಿಟ್ ಮಾಡಿ ಬರಬೇಕು. ಸೊ ಸಿಂಪಲ್ ಆಗಿ ಮೇಕಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಕೆಲವೊಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾನು ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡು ಹೊಡ್ತೀನಿ ಇವಾಗ. ಆ್ಯಂಡ್ ಈವ್ನಿಂಗ್ ಕೂಡ ಮನೆಗೆ ಬಂದು ನಾನು ಪೂಜೆನ ಮಾಡಬೇಕು. ಮಾರ್ನಿಂಗ್ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ, ಈವ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಗ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಕ್ಕನ ಮನೆಗೆ ಹೋಗಿ ರಿಟರ್ನ್ ಬಂದು ಮನೇಲಿ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಸಿಂಪಲ್ ಆಗಿರೋ ಸ್ಯಾರಿನ ಹಾಕೊಂಡಿದ್ದೀನಿ, ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು. ಇವಾಗ ಈ ಸ್ಯಾರಿಗೆ ಸಿಂಪಲ್ ಆಗಿ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಏನು ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಬನ್ನಿ ಬೇಗ ರೆಡಿಯಾಗಿ ಓಡೋಣ. ಇಲ್ಲಿ ನಾನು ಫೇಸ್ ವಾಶ್ ಎಲ್ಲ ಆದಮೇಲೆ ಫಸ್ಟ್ ಸ್ಟೆಪ್ಗೆ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ನಾನು ಈ ಸನ್ಸ್ಕ್ರೀನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ನಾನು ಮಾಯ್ಶ್ಚರೈಸರ್ ಕ್ರೀಮ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೆ. ಇದು ನನ್ನ ಡರ್ಮಟಾಲಜಿಸ್ಟು ಸಜೆಸ್ಟ್ ಮಾಡಿರೋಂತಹ ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿದೆ. ಹಾಗೆ ಇವಾಗ ನನ್ನದು ಸನ್ಸ್ಕ್ರೀನ್ ವ್ಯಾಲ್ಯೂ ನನಗೆ ತುಂಬಾ ಗೊತ್ತಾಗ್ತಾ ಇದೆ. ಇದು ಮಸ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಅದರಲ್ಲೂ ನಾವು ಸ್ವಲ್ಪ ಹೈ ಕ್ವಾಲಿಟಿದು ಯೂಸ್ ಮಾಡಿದ್ರೆ ನಮಗೆ ಮಾಯ್ಶ್ಚರೈಸರ್ ಅವಶ್ಯಕತೆಯೂ ಇರಲ್ಲ. ಇದೇನೇ ನಮಗೆ ಮಾಯ್ಶ್ಚರೈಸರ್ ಥರನೂ ಹ್ಯಾಕ್ಟ್ ಮಾಡುತ್ತೆ. ನೆಕ್ಸ್ಟು ಸನ್ಸ್ಕ್ರೀನ್ ಆದಮೇಲೆ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಗಾರ್ನಿಯರ್ ಕ್ರೀಮ್. ಇದು ಡೈಲಿ ಬೇಸ್ ಡೇ ಕ್ರೀಮ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಾನು ಯಾವುದೇ ಫೌಂಡೇಶನ್ ಕ್ರೀಮ್ಸ್ನ ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ಈ ನನ್ನ ಸ್ಕಿನ್ ಟೋನಿಗೆ ನನಗೆ ಸೆನ್ಸಿಟಿವ್ ಸ್ಕಿನ್ ಕೂಡ ಆಗಿರೋದ್ರಿಂದ ಈ ಥರ ಡೈಲಿ ಕ್ರೀಮ್ ಯೂಸ್ ಮಾಡಿದರೆ ಸಾಕು, ಅದೇ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದೆ ಸ್ಕಿನ್ನು. ನಮ್ಮ ಸ್ಕಿನ್ ಹೆಲ್ತಿ ಆಗಿದ್ರೆ ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಐಬ್ರೋಸ್ನ ಫಿಲ್ಲರ್ ಇಲ್ದೇನೆ ಹಾಗೆ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಎಂಟಿ ಮಸ್ಕರನ್ನ ಯೂಸ್ ಮಾಡಿಕೊಂಡು ಫಿಲ್ ಮಾಡಿಕೊಂಡೆ. ನೆಕ್ಸ್ಟು ಲೈಟ್ ಶೇಡ್ ಆಗಿರೋಂತಹ ಐ ಶ್ಯಾಡೋಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆರೆಂಜ್ ಶೇಡ್ನ ಹಚ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಶಿಮ್ರಿ ಶೇಡ್ನ ಕೊಡೋಣ. ಸಿಂಪಲ್ ಆಗಿ ಚೆನ್ನಾಗಿರುತ್ತೆ. ಹಾಗೆ ಈ ಕಲರ್ಸ್ ಕಾಂಬಿನೇಷನ್ ಏನಿದೆ, ಆರೆಂಜ್ ಮತ್ತು ಗೋಲ್ಡ್, ಇದು ಎಲ್ಲ ಥರ ಡ್ರೆಸ್ಸಸ್ಗೂ ಸ್ಯಾರೀಸ್ಗೂ ಟೋಟಲ್ ಮೇಕಪ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಐಲೈನರ್ನ ಯೂಸ್ ಮಾಡೋದ್ರಿಂದ ಕಣ್ಣುಗಳು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ. ಆ್ಯಂಡ್ ಸಿಂಪಲ್ಲಾಗಿ ಲೈನ್ನ ನಾನು ಫಿಲ್ ಮಾಡ್ಕೊಳ್ತಿದ್ದೀನಿ. ತುಂಬ ಥಿಕ್ಕಾಗಿ ಹಾಕ್ಕೊಳ್ತಾ ಇಲ್ಲ. ಆ್ಯಂಡ್ ಇದಾದಮೇಲೆ ನಾನು ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಐಲೈನರ್ ಹಾಗೆ ಮಸ್ಕರ ಎರಡು ಕೂಡ ಮೆಬ್ಲಿನ್ ಬ್ರ್ಯಾಂಡ್ದೇ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ನಮಗೆ ರಿಮೂವ್ ಮಾಡೋಕ್ಕೂ ತುಂಬಾ ಈಸಿ ಆಗಿರುತ್ತೆ. ಹಾಗೆ ಒಳ್ಳೆ ಲುಕ್ಕು ಕೂಡ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ನಾನು ಸ್ಟಿಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ನನಗೆ ಇತ್ತೀಚೆಗೆ ಪ್ಲೈನ್ ಸ್ಟಿಕ್ಕರ್ಸ್ ಅಂದರೆ ತುಂಬಾ ಇಷ್ಟ ಆಗ್ತಿದೆ. ಸೊ ಹಾಗಾಗಿ ನಾನು ಪ್ಲೈನ್ ಸ್ಟಿಕ್ಕರ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಒಂದು ಪಿಂಕ್ ಶೇಡ್ನ ಯೂಸ್ ಮಾಡೋಣ, ಒಂದು ಲೈಟ್ ಮೇಕಪ್ ಆಗಿರೋದ್ರಿಂದ ಪಿಂಕ್ ಶೇಡ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂದ್ಬಿಟ್ಟು ಪಿಂಕ್ ಶೇಡ್ ಲಿಪ್ಸ್ಟಿಕ್ನ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಓವರ್ ಆಲ್ ಲುಕ್ ಈ ಥರ ಬಂದಿದೆ. ಬಟ್ ನಂದು ಐ ಶ್ಯಾಡೋಗೆ ಸ್ವಲ್ಪ ಪಿಂಕ್ ಹೆವಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಅದ್ರ ಮೇಲೇ ನಾನು ಚಾಕ್ಲೇಟ್ ಬ್ರೌನ್ ಕಲರ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಒಂದು ಮೈಲ್ಡ್ ಲುಕ್ನ ಕೊಡ್ತಾ ಇದೆ. ಹಾಗೆ ಲಿಪ್ ಗ್ಲಾಸ್ ಕೂಡ ಅಪ್ಲೈ ಮಾಡಿದ್ದೀನಿ. ನೋಡ್ಬೋದು ಓವರ್ ಆಲ್ ಮೇಕಪ್ ಹೇಗೆ ಸಿಂಪಲಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಆ್ಯಂಡ್ ವಾಚ್ ಹಾಗೆ ಬ್ಯಾಂಗಲ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವಾಗೂ ಅಷ್ಟೇ ಸ್ನಾನ ಆದ ತಕ್ಷಣ ನಾವು ಬಾಡಿ ಲೋಷನ್ನ ಅಪ್ಲೈ ಮಾಡ್ತೀವಿ. ಇದಾದಮೇಲೆ ನಾವು ಹೊರಗೆ ಹೋಗ್ಬೇಕಾದ್ರೂ ಅಷ್ಟೇ ಸನ್ಸ್ಕ್ರೀನ್ ಅಥವಾ ಲೋಷನ್ನ ಅಪ್ಲೈ ಮಾಡಿದರೆ ನಮ್ಮ ಸ್ಕಿನ್ ಸ್ವಲ್ಪ ಬ್ರೈಟಾಗೂ ಕಾಣುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಓಕೆ, ಇವಾಗ ರೆಡಿ ಆಗಾಯ್ತು ಕಂಪ್ಲೀಟಾಗಿ. ಮಯನ್ ಕೂಡ ರೆಡಿ ಇದ್ದಾನೆ. ಬನ್ನಿ ಇವಾಗ ಹೋಗ್ಬಿಟ್ಟು ಅಣ್ಣಮ್ಮಂಗೆ ಪೂಜೆ ಮಾಡಿಸ್ಕೊಂಡು ಹಾಗೆ ನಮ್ಮ ಅಕ್ಕನ ಮನೆಗೆ ಹೋಗಿ ಬರೋಣ.
ನಾವು ಹೊರಡೋಷ್ಟರಲ್ಲಿ ಆಲ್ರೆಡಿ 4 o'clock ಆಗಿತ್ತು. ಅಕ್ಕ ಕೂಡ ಫೋನ್ ಮಾಡಿದರು, ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತಿದೆ, ಬೇಗ ಬನ್ನಿ ಅಂದ್ಬಿಟ್ಟು. ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಹಾಗೆ ನಮ್ಮನೆ ಕೆಳಗಡೆ ಇರೋ ಶಾಪಲ್ಲೇ ನಾನು ಪೂಜೆ ಐಟಮ್ಸ್ನ ತೊಗೊಂಡೆ. ಮತ್ತು ಬೇರೆ ಕಡೆ ಸ್ಟಾಪ್ ಕೊಟ್ಟು ನಾವು ಎಲ್ಲ ತೊಗೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಮಗೆ ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ. ಆಲ್ಮೋಸ್ಟ್ ಏನು ಬೇಸಿಕ್ ನೆಸೆಸಿಟಿ ಐಟಮ್ಸ್ ಬೇಕು ಅದೆಲ್ಲ ನಮ್ಗೆ ಇಲ್ಲೇ ಸಿಗುತ್ತೆ. ಅದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ನಾವು ಕೂಡ ಹೋದ್ವಿ, ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು. ನೋಡ್ಬೋದು ನೀವು ಅಣ್ಣಮ್ಮನ ಅಲಂಕಾರ ತುಂಬಾ ಚೆನ್ನಾಗಿದೆ. ಹಾಗೆ ಲಾಸ್ಟ್ ಇಯರ್ ನಾನು ಹೋಗೋದಕ್ಕಾಗಿರಲಿಲ್ಲ, ಈ ವರ್ಷ ನಾನು ಹೋಗಿದ್ದು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸಿದ್ವಿ. ನಮ್ಮ ದೊಡ್ಡಮ್ಮ ಕೂಡ ಊರಿಂದ ಬಂದಿದ್ದರು. ಸೊ ಹಂಗಾಗಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋದ್ವಿ. ಆಲ್ರೆಡಿ 5:30ವರೆಗೂ ಆಗಿತ್ತು ಟೈಮು. ಸೊ ಹಂಗಾಗಿ ಊಟ ತುಂಬ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಒಬ್ಬಟ್ಟು ಹಾಗೆ ಪಲ್ಯ ಈ ಥರ ಸ್ವಲ್ಪನೇ ಎಲ್ಲ ಅಡುಗೆನೂ ಟೇಸ್ಟ್ ನೋಡಿದೆ. ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಆ್ಯಕ್ಚುಲಿ ಅವರು ಮಧ್ಯಾಹ್ನ ಊಟಕ್ಕೇ ಬರೋಕ್ಕೆ ಹೇಳಿದರು, ಬಟ್ ನನಗೆ ಆ ಟೈಮ್ಗೆ ರೆಡಿಯಾಗಿ ಹೋಗೋದಕ್ಕೆ ಆಗಲಿಲ್ಲ. ಸೊ ಹಂಗಾಗಿ ಬೇಜಾರಾಗ್ತಾರೆ ಅಂದ್ಬಿಟ್ಟು ನಾನು ಈವ್ನಿಂಗ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಊಟನ ಮಾಡಿದ್ವಿ. ಮಯನ್ ಕೂಡ ಸ್ವಲ್ಪ ರೈಸ್ನ ತಿಂದ. ಹಾಗೆ ನಮ್ಮ ಅಕ್ಕನ ಮಗಳು, ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣನ ಮಗ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಎಲ್ಲನೂ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಹಾಗೆ ಮನೆಗೆ ಹೋಗೋ ಟೈಮ್ ಕೂಡ ಆಯಿತು. ಯಾಕಂದರೆ ಮನೇಲಿ ಕೂಡ ನಾನು ಪೂಜೆ ಮಾಡಬೇಕಿತ್ತು. ಮನೇಲಿ ಕೂಡ ಪೂಜೆ ಮುಗಿಸಿ ಬಂದಿರಲಿಲ್ಲ ನಾನು. ಸೊ ಹಂಗಾಗಿ ಬೇಗ ಹೊರಡೋಣ ಅಂದ್ಬಿಟ್ಟು ಇವಾಗ ಟೀ ಕೂಡ ಇಲ್ಲೇ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ಆ್ಯಂಡ್ ಮನೆಗೆ ಬರೋ ಅಷ್ಟರಲ್ಲಿ 7 o'clock ಹಾಗೆ ಹೋಯ್ತು. ಬಂದು ಒಂದು 10 minutes ರೆಸ್ಟ್ ಮಾಡಿದೆ ಅಷ್ಟೇ. ಪೂಜೆಗೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಅಮ್ಮನೇ ಕಟ್ಟಿಕ್ಕಿದ್ರು. ಸೊ ಹಂಗಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಗೆ ಎಲ್ಲ ರೆಡಿ ಮಾಡಿ ಪೂಜೆ ಕೂಡ ಮುಗಿಸಿ ಮಯನ್ಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸೋದಿದೆ, ಅದು ಕೂಡ ಮಾಡಿಸ್ಬೇಕು. ಮಯನ್ ಆಲ್ರೆಡಿ 1 year ಪ್ಲೇ ಗ್ರೂಪ್ಗೆ ಹೋಗಿದ್ದ. ಅದು ಅಲ್ಲದೆ ಸಮ್ಮರ್ ಕ್ಯಾಂಪಲ್ಲಿ ಬ್ರಿಡ್ಜ್ ಕೋರ್ಸ್ ಕೂಡ ಇನ್ಕ್ಲೂಡ್ ಆಗಿದ್ದರಿಂದ ಅವನು ತುಂಬ ಚೆನ್ನಾಗಿ ರೈಟಿಂಗ್ನ ಕಲ್ತಿದ್ದಾನೆ. ಸೊ ಹಂಗಾಗಿ ನಮಗೆ ಅಷ್ಟೊಂದು ವರಿ ಇಲ್ಲ ಹೋಮ್ವರ್ಕ್ ಮಾಡಿಸೋದಕ್ಕೆ. ಪ್ರತಿಯೊಂದು ಹೋಮ್ವರ್ಕ್ ಕೂಡ ಒಂದು ಸಲ ಹೇಳ್ಬಿಟ್ರೆ ಅವನೇ ಮಾಡ್ತಾನೆ. ಸಮ್ಟೈಮ್ಸ್ ನಮ್ಗೆ ಹೇಳ್ದೇ ಅವನೇ ಕೂಡ ಮಾಡ್ಕೊಂಬಿಡ್ತಾನೆ. ಮಯನ್ಗೆ ಹೋಮ್ವರ್ಕ್ ಎಲ್ಲ ಮಾಡಿಸಾಯ್ತು. ಇವಾಗ ಪೂಜೆ ಮಾಡಿಸ್ಕೊಂಡು ಬಂದಿರೋ ಹಣ್ಣು ಕಾಯಿ ಎಲ್ಲ ಎತ್ತಿಡ್ತಾ ಇದೆ. ಹಾಗೆ ಬಿಟ್ಟರೆ ಅದು ಒಂಥರ ಸ್ಮೆಲ್ ಬರೋ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ಹಣ್ಣೆಲ್ಲ ತೆಗೆದಿಟ್ಬಿಟ್ರೆ ನಾವು ಊಟ ಆದಮೇಲೆ ತಿನ್ಬೋದು ಅಂದ್ಬಿಟ್ಟು ಅಮ್ಮ ಇವತ್ತು ನಮ್ಮ ಜೊತೆ ಬಂದಿರಲಿಲ್ಲ, ಅವರು ಮನೇಲೇ ಇದ್ದರು. ಸೊ ಹಂಗಾಗಿ ಅವ್ರಿಗೆ ಅಂದ್ಬಿಟ್ಟು ಕಾಯಿ ಹೋಳಿಗೆನ ಕೊಟ್ಟು ಕಳಿಸಿದ್ರು ಅಕ್ಕ. ತುಂಬಾ ತೆಳುವಾಗಿರುತ್ತೆ, ಅದು ಶಾಪಿಂದ ತಂದಿರೋದ್ರಿಂದ ಕಾಯಿ ಹೋಳಿಗೆ ತುಂಬಾ ತೆಳ್ಳಗಿರುತ್ತೆ. ಹಾಗಾಗಿ ಅಮ್ಮ ತೋರಿಸ್ತಾ ಇದ್ರು ಎಷ್ಟು ತೆಳ್ಳಗಿದೆ ನೋಡು ಅಂದ್ಬಿಟ್ಟು.
ಆಮೇಲೆ ಹಾಗೆ ಸ್ವಲ್ಪ ಟೈಮ್ ಇತ್ತು, ಇನ್ನು ಅಡುಗೆ ಮಾಡೋದಕ್ಕೆ ತುಂಬಾ ಟೈಮ್ ಇತ್ತು. ನಾನು ಸ್ವಲ್ಪ ಲೇಟಾಗಿ ಅಡುಗೆ ಮನೆಗೆ ಹೋಗೋದು, ಯಾಕಂದರೆ ಊಟ ನಮ್ಮದು ಲೇಟಾಗಿ ಮಾಡೋದ್ರಿಂದ ನಾನು ಅಡುಗೆ ಬಿಸಿಯಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಲೇಟಾಗೇ ಅಡುಗೆನ ಮಾಡ್ತೀನಿ. ಹಾಗೆ ನಾನು ಇವತ್ತು ಬ್ಯಾಗ್ ಕ್ಯಾರಿ ಮಾಡಿದ್ದೆ. ಅಮ್ಮ ಕೇಳ್ತಾಯಿದ್ರು, ಎಲ್ಲ ಕಡೆನೂ ನೀವು ಬ್ಯಾಗೆಲ್ಲ ತೊಗೊಂಬರ್ತೀರಲ್ಲ, ಏನು ಇಟ್ಕೊಂಡಿರ್ತೀರ ಅದರಲ್ಲಿ ಅಂತ ಕೇಳ್ತಾಯಿದ್ರು. ನಾನೆಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೆ. ಇದೆಲ್ಲ ಎಲ್ಲ ಕಡೆ ಕ್ಯಾರಿ ಮಾಡಲ್ಲ, ಈ ಥರ ನಾನು ಪೌಚಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನನಗೆ ಯಾವ ಟೈಮಲ್ಲಿ ಬೇಕೋ ಅವಾಗ ಕ್ವಿಕ್ಕಾಗಿ ಹಾಕೊಂಡು ಹೋಗ್ತೀನಿ ಅಂದ್ಬಿಟ್ಟು. ಸೊ ಅದು ಕೂಡ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದೆ, ಎಲ್ಲ ಮೆಸ್ ಆಗಿತ್ತು. ನೆಕ್ಸ್ಟ್ ಇವಾಗ ಅಡುಗೆ ಪ್ರಿಪೇರ್ ಮಾಡೋದಕ್ಕೆ ಅಂತ ಬಂದೆ. ನಾನಿವತ್ತು ದಾಲ್ ಹಾಗೆ ಚಪಾತಿ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಊಟ ಮೈಲ್ಡ್ ಆಗಿರಲಿ, ಲೈಟ್ ಆಗಿರಲಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ದಾಲ್ ಮಾಡೋಣ ಅಂದ್ಬಿಟ್ಟು. ಯೂಶ್ವಲಿ ದಾಲ್ ಬಂದು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡ್ತೀನಿ, ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ನಾನು ಬೇರೆ ಯಾವುದೇ ರೆಸಿಪಿನ ಕಾಪಿ ಮಾಡಿಲ್ಲ. ಇದು ಮುಂಚೆ ಅಮ್ಮ ಮಾಡ್ತಾಯಿದ್ರು, ನನಗೆ ತೋರಿಸ್ಕೊಟ್ರು ಈ ಥರ ಮಾಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಬಟ್ ನಮ್ಗೆ ಏನನ್ಸುತ್ತೆ ಅಂದರೆ, ಮನೆಯಲ್ಲಿ ನಾನು ಮಾಡೋ ದಾಲ್ ಬಿಟ್ಟರೆ ನನಗೆ ಬೇರೆ ಹೊರಗಡೆ ಹೋಟೆಲ್ಸ್ ದಾಲ್ ಇಷ್ಟನೇ ಆಗಲ್ಲ, ಅಷ್ಟು ಇಷ್ಟ ಆಗಿಬಿಟ್ಟಿದೆ. ತುಂಬಾ ಸಿಂಪಲ್ ಆಗಿದೆ. ನಾನು ತುಂಬ ಏನು ಹೆವಿ ಮಸಾಲ ಆಗಿರ್ಬೋದು ಆ ಥರ ಎಲ್ಲ ಏನು ಹಾಕಲ್ಲ, ಸಿಂಪಲ್ಲಾಗಿ ಮಾಡ್ತೀನಿ. ತುಂಬಾ ರುಚಿಯಾಗಿರುತ್ತೆ, ರೈಸ್ಗೂ ಕೂಡ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನಾವು ಹೊರಗಡೆ ಹೋದ್ರೂ ಅಷ್ಟೇ ದಾಲ್ ತೊಗೊಳಕ್ಕೆ ಹೋಗಲ್ಲ, ಅಲ್ಲಿ ಮಾಡೋ ದಾಲ್ ನಮ್ಗೆ ಇಷ್ಟನೇ ಆಗಲ್ಲ. ನಾನು ಮನೇಲಿ ಏನು ಪ್ರಿಪೇರ್ ಮಾಡ್ತೀನಿ ಅದನ್ನೇ ನಮ್ಮ ಮನೆ ಎಲ್ಲರೂ ಲೈಕ್ ಮಾಡ್ತಾರೆ. ನಾನಿಲ್ಲಿ ದಾಲ್ ಮಾಡೋದಕ್ಕೆ ಕುಕ್ಕರ್ಗೆ ಒಂದು ಬೌಲಷ್ಟು ಅಂದರೆ ಒಂದು ಚಿಕ್ಕ ಕಪ್ಪಷ್ಟು ಹೆಸರುಬೇಳೆನ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ 1-2, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಮೆಂತ್ಯ ಸೊಪ್ಪು ಇದ್ದರೆ ದಾಲ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಅದು ಹಾಗೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಒಟ್ಟಿಗೆ ನಾವು ಕುಗ್ಗಿಸ್ಕೊಬೇಕು. ಸೊ 1-2 ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗೆ ಜೀರಿಗೆ ಮೆಣಸನ್ನ ನಾನು ಯೂಸ್ ಮಾಡಲ್ಲ ಈ ದಾಲ್ಗೆ ಪರ್ಟಿಕ್ಯುಲರ್ ಆಗಿ. ನನಗೆ ಅಷ್ಟೊಂದು ಅದು ಫ್ಲೇವರ್ ಇಷ್ಟ ಆಗಲ್ಲ ಈ ದಾಲ್ ಮಾಡಬೇಕಾದ್ರೆ. ಬೇಳೆ ದಾಲ್ ಮಾಡಬೇಕಾದ್ರೆ ನಾನು ಜೀರಿಗೆ ಮೆಣಸನ್ನ ಯೂಸ್ ಮಾಡ್ತೀನಿ. ಸೊ ಅಷ್ಟನ್ನು ನಾನು ಕೂಗೋದಕ್ಕೆ ಇಟ್ಕೊಂಡೆ. ಒಂದು 4-5 ವಿಷಲ್ ಬಂದರೆ ಸಾಕು, ನೀಟಾಗಿ ಸ್ಮ್ಯಾಶ್ ಆಗಿರುತ್ತೆ. ಸೊ ದಾಲು ತಿಕ್ಕಾಗಿ ಬರುತ್ತೆ ಆವಾಗ. ನೆಕ್ಸ್ಟು ನಾನು ಅಷ್ಟರಲ್ಲಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ರು ಅಮ್ಮನೇ, ಅದನ್ನೆಲ್ಲ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ. ಇವಾಗ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ, ನೀಟಾಗಿ ಬೆಂದಿದೆ. ಇದನ್ನು ನಾನು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ತಿಕ್ಕಾಗಿ ಬರುತ್ತೆ ದಾಲ್, ತುಂಬ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿಯಾಗಿತ್ತು, ಇವಾಗ ತಾನೇ ಫ್ರೆಶ್ ಆಗಿ ತರಿಸ್ಕೊಂಡೆ, ಅದನ್ನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಸಾಂಬಾರ್ ಪೌಡರ್. ನಮ್ಮ ಕಡೆ ಎಲ್ಲ ಸಾಂಬಾರ್ ಪೌಡರ್ ಒಂದೇ ಮಾಡಿಸ್ತಾರೆ, ಧನಿಯಾ ಬೇರೆ, ಮೆಣಸಿನ್ಕಾಯಿ ಪುಡಿ ಬೇರೆ ಮಾಡಿಸೋದಿಲ್ಲ. ಸೊ ಅದು ಕೂಡ ಚೆನ್ನಾಗಿರುತ್ತೇನೋ, ಬಟ್ ನಾನು ಟ್ರೈ ಮಾಡಿಲ್ಲ. ನಮ್ಮದು ಇದು ಒಂದೇ ಪುಡಿ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅದನ್ನು 2 ಸ್ಪೂನು ನಾನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಹಾಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ದಾಲ್ ತುಂಬ ರುಚಿಯಾಗುತ್ತೆ. ಅದು ನಮಗೆ ದಾಲ್ ತಡ್ಕ ಟೈಪು ನಮಗೆ ಸ್ಮೆಲ್ ಕೊಡುತ್ತೆ, ಹಾಗೆ ಟೇಸ್ಟ್ ಕೊಡುತ್ತೆ. ಹಾಗೆ 1-2 ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆನ ಕೊಟ್ಕೊಂಡೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಒಗ್ಗರಣೆ ಹಾಕೋದು ಕೂಡ. ಬೆಳ್ಳುಳ್ಳಿ ನೀಟಾಗಿ ಗೋಲ್ಡನ್ ಬ್ರೌನ್ ಬಂದಿಲ್ಲ ಅಂತಂದರೆ ದಾಲ್ದು ಸ್ಮೆಲ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನಾವು ನೀಟಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡಾಗ ತುಂಬಾ ರುಚಿಯಾಗಿ ದಾಲ್ ರೆಡಿ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಮ್ಮ ದಾಲ್ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ತಿಕ್ಕಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು.
ಆ್ಯಂಡ್ ಇವಾಗ ಡಿನ್ನರ್ ಟೈಮ್ ಆಲ್ಮೋಸ್ಟ್ 11:30 ಆಗಿದೆ. ಇವಾಗ ನಾನು ಊಟನ ಮಾಡ್ತಾ ಇದ್ದೀನಿ. ನನಗಂತೂ ಚಪಾತಿ ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು. ಇವತ್ತು ತುಂಬ ನಿದ್ದೆ ಬೇರೆ ಬರ್ತಾ ಇತ್ತು. ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಇರಲಿಲ್ಲ, ಸೊ ಹಂಗಾಗಿ ನಿದ್ದೆ ಕೂಡ ಬರ್ತಾ ಇತ್ತು. ಬೇಗ ಊಟ ಮಾಡಿ ಮಲ್ಗೋಣ ಅಂದ್ಬಿಟ್ಟು ಊಟನ ಮುಗಿಸ್ಕೊಳ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.